ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಿನ್ನೆ ಸಂಚಿಕೆಯಲ್ಲಿ ನಮ್ಮ ಕುಲದೇವಿ ಗೊತ್ತಿಲ್ಲ ಅಂದರೆ ಆ ದೇವಿಗೆ ತಲುಪುವಂಥ ಪ್ರಾರ್ಥನೆ ನಾವು ಮಾಡೋ ಪೂಜಾ ಫಲಗಳೆಲ್ಲ ತಲುಪಿಸ್ಬೋದು ಯಾವ ರೀತಿ ಮಂತ್ರತಂತ್ರದಿಂದ ಅಂತ ನಾನು ನಿನ್ನೆ ಹೇಳ್ಕೊಟ್ಟಿದ್ದೆ. ಮೊನ್ನೆ ಸಂಚಿಕೆಯಲ್ಲಿ ನಮ್ಮ ಕುಲದೇವರ ಬಗ್ಗೆ, ಗಂಡು ದೇವರ ಬಗ್ಗೆ ನಮಗೆ ಅರಿವೇ ಇಲ್ಲ, ಮರ್ತೋಗ್ಬಿಟ್ಟಿದ್ದೀವಿ, ಯಾವ ದೇವರು ಅಂತ ಗೊತ್ತಿಲ್ಲ, ಹಾಗಾದ್ರೆ ಏನು ಮಾಡಬೇಕು ಅನ್ನೋ ವಿಚಾರದಲ್ಲಿ ನಾನು ನಿನ್ನೆ ತಿಳಿಸ್ಕೊಟ್ಟಿದ್ದೆ ಮೊನ್ನೆ ಸಂಚಿಕೆಯಲ್ಲಿ. ಇವತ್ತು ಅದೇ ಮುಂದುವರೆದ ಭಾಗ. ಇವತ್ತಿನ ಸಂಚಿಕೆಯಲ್ಲಿ ಭಾಳಷ್ಟು ಜನ ಅರ್ಕೆ ಕಟ್ಬಿಡ್ತಾರೆ. ಯಾವುದೋ ಒಂದು ಸಂದರ್ಭದಲ್ಲಿ ಗಂಡು ಮಗು ಆದರೆ ನಿಂಗೆ ಬಂದು ಸೇವೆ ಮಾಡ್ತೀರಪ್ಪ ಅಂತ ಅರ್ಕೆ ಕಟ್ಬಿಡ್ತಾರೆ. ಅರ್ಕೆ ತೀರಿಸಲ್ಲ, ಗಂಡು ಮಗು ಆಗಿರ್ತದೆ. ಯಾವುದೋ ದೇವರಿಗೆ ನನಗೆ ಕೆಲಸ ಸಿಕ್ಕರೆ ಏನೋ ಒಂದು ಮಾಡ್ತೀನಿ ಅಂತೇಳಿ ಅರ್ಕೆ ಕಟ್ಕೊಂಬರ್ತಾರೆ. ಕೆಲಸ ಸಿಕ್ಕಿ 2-3 ವರ್ಷ ಆದರೂ ಅರ್ಕೆ ತೀರಿಸಿರಲ್ಲ. ಕೆಲವೊಂದು ಭೂಮಿ ವಿಚಾರದಲ್ಲಿ, ಮನೆ ವಿಚಾರದಲ್ಲಿ, ವ್ಯಾಪಾರದ ವಿಚಾರದಲ್ಲಿ, ಯಾವುದೋ ಒಂದು ವಿಚಾರದಲ್ಲಿ ಅವ್ರಿಗೆ ಕೆಲಸ ಆಗಿದ್ರೆ ನಿನಗೆ ಇಂಥದ್ದು ಮಾಡ್ತೀನಿ ಸೇವೆ, ಅಥವಾ ಇಂಥದ್ದು ಕೊಡ್ತೀನಿ, ಇಂಥದ್ದು ಮಾಡಿಕೊಟ್ಬಿಡ್ತೀನಿ ಅಂಥೇಳಿ ವಚನ ಕೊಟ್ಟಿರ್ತಾರೆ. ಆ ವಚನ ಕೊಡೋದೇ ಅರ್ಕೆ. ಅರ್ಕೆ ತೀರಿಸೇ ಇರೋಲ್ಲ. ಯಾವಾಗ ಅವ್ರ ಇಷ್ಟಾರ್ಥ ನೆರವೇರ್ತು ನೋಡಿ, ಯಾರೋ ಒಬ್ಬರು ನನ್ನ ಹತ್ರ ಒಬ್ಬರು ಬಂದಿದ್ರು ಈಗೊಂದು 15 ದಿವಸದ ಹಿಂದೆ. ಅವ್ರಿಗೆ ನಾನು ನೋಡುವಾಗ ನಿಮ್ಮಲ್ಲಿ ಯಾವುದೋ ಒಂದು ಅರ್ಕೆ ನಿಂತಿದೆ ಅಂತ ಹೇಳ್ತಾ ಇದೆ ಅಂತ ಹೇಳಿದೆ. ಯಾವುದು ಇಲ್ವಲ್ಲ, ನಮ್ಮಲ್ಲಿ ಯಾವುದು ಅರ್ಕೆ ಇಲ್ವಲ್ಲ, ಯಾವುದು ಅರ್ಕೆ ಇಲ್ವಲ್ಲ ಅಂತ ಕೇಳಿದ್ರು. ಯೋಚನೆ ಮಾಡಿ ನೋಡಿ, ಒಂದು ಅರ್ಧ ಗಂಟೆ ಹೊರಗಡೆ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಯೋಚನೆ ಮಾಡಿ, ಯಾವ ದೇವರಿಗೆ ಯಾತಕ್ಕೋಸ್ಕರ ಅರ್ಕೆ ಕಟ್ಟಿದ್ದೀನಿ ಅನ್ನೋದನ್ನು ಚಿಂತೆ ಮಾಡಿ ನೋಡಿ. ನಿಮಗೆ ಅದು ಇನ್ಫಾರ್ಮೇಷನ್ ಸಿಗುತ್ತೆ. ಆ ಕನ್ಸರ್ನ್ ದೇವರು ನಿಮಗೆ ಟೆಲಿಪತಿ ಮಾಡ್ತಾರೆ. ಇಲ್ಲ ಇಲ್ಲ ಅಂತ ವಾದ ಮಾಡಿದ್ರು. ಆಮೇಲೆ ಕೂತ್ಕೊಂಡು ಯೋಚನೆ ಮಾಡಿ, ಆಮೇಲೆ ನೋಡೋಣ. ಒಟ್ಟಿನಲ್ಲಿ ದೇವ್ರದ್ದು ಅರ್ಕೆ ನಿಂತಿದೆ ಅಂತ ಹೇಳ್ತಾ ಇದೆ ನಿಮ್ಮಲ್ಲಿ. ಅದೊಂದು ದೊಡ್ಡ ಪ್ರಾಬ್ಲಮ್ ಇದೆ. ಸರಿ, ಯೋಚನೆ ಮಾಡ್ತೀನಿ ಅಂತಂದರು. ನನ್ನ ಹತ್ರಕ್ಕೆ ಏನಕ್ಕೆ ಬಂದಿದ್ರು ಅಂದರೆ, ಅವ್ರಿಗೊಂದು ಗಂಡು ಮಗು ಆಗಿದೆ ಆ ಯಮ್ಮನಿಗೆ. ಆ ಗಂಡು ಮಗುಗೆ ಆಗಾಗ ರೋಗ ಬೀಳುತ್ತೆ, ಹಾಸ್ಪಿಟ್ಲಿಗೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಾರೆ. ಈಗ ಸುಮಾರು 3-4 ವರ್ಷದಿಂದ ಆ ಮಗುಗೆ ಬರೀ ಹಾಸ್ಪಿಟ್ಲಿಗೆ ಸೇರಿಸಿ ಔಷಧಿ ಇಂಜೆಕ್ಷನ್ ಕೊಟ್ಟು ಕೊನೆಗೆ ಅವ್ರೇನು ಮಾಡಿದ್ದಾರೆ, ಬೇಸತ್ತೋಗ್ಬಿಟ್ಟು ನನ್ನ ಹತ್ರ ಕರ್ಕೊಂಬಂದಿದ್ದಾರೆ. ನಾನು ಅವ್ರಿಗೆ ಸುಮಾರು ಒಂದು 45-1 ಅವರ್ ಕೂರಿಸಿದ್ದೆ ಯೋಚನೆ ಮಾಡಿ ಅಂತ. ಆಮೇಲೆ ಬಂದರು, ನನಗೇನು ಅರ್ಥ ಆಗ್ತಿಲ್ಲ ಅಂತ. ಆಮೇಲೆ ನಾನು ಹೇಳಿದೆ, ನಿಮ್ಗೇನಾದ್ರು ಒಂದು ಅರ್ಕೆ ಇದೆ ಅಂತ ಇದ್ದೀನಲ್ಲ, ಮಗು ಆಗಲಿ ಅಂತ ಅರ್ಕೆ ಕಟ್ಕೊಂಡಿದ್ರಾ ಅಂದೆ. ಸ್ವಲ್ಪ ಹೊತ್ತು ಹೋದ್ಮೇಲೆ, ಹೌದು, ಮೊದಲನೇ ಮಗು ಅಬಾರ್ಷನ್ ಆಯಿತು, 2ನೇ ಮಗು ನನಗೆ ಬೇಕು ಅಂತ ಕೇಳಿ ನಮ್ಮ ದೇವರಿಗೆ ಅರ್ಕೆ ಕಟ್ಕೊಂಡಿದ್ದೆ ಅಂತ ಸುಮಾರು ಹೊತ್ತು. ಆ ಅರ್ಕೆ ತೀರಿಸ್ತಿರೋದು ನಿಮ್ಮ ಮಗುಗಿಂತ ತೊಂದರೆ ಆಗ್ತಿರೋದು. ಮಗು ಹುಟ್ಟಿದ್ರೆ ನೀನು ಸರಿದಿಗೆ ಬಂದು ಕೂದಲು ಕೊಟ್ಟು ಅಲ್ಲೇ ಕಿವಿ ಚುಚ್ಚಿಸ್ತೀನಿ ಅಂತ ಅರ್ಕೆ ಮಾಡ್ಕೊಂಡಿದ್ರಂತೆ. ಅದು ಈ ಯಮ್ಮನಿಗೆ ಗೊತ್ತಿಲ್ಲ ಏನೋ. ಆ ಯಮ್ಮನ ತಾಯಿ ಬಂದು, ನನ್ನ ಮಗಳಿಗೆ ಒಂದು ಒಳ್ಳೆ ಗಂಡು ಮಗು ಆದರೆ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಸನ್ನಿಧಾನದಲ್ಲಿ ತಲೆ ಕೂದಲು ತೆಗೆಸಿ ಕಿವಿ ಚುಚ್ಚಿಸ್ತೀನಿ ಅಂತ ಅರ್ಕೆ ಮಾಡ್ಕೊಂಡಿದ್ವಿ. ಇವಳು ಮರ್ತುಬಿಟ್ಟಿದ್ದಾಳೆ, ನಾನು ಇವಳಿಗೆ ಹೇಳಿದ್ದೆ. 3 ವರ್ಷದಿಂದ ಆ ಮಗುಗೆ ಜ್ವರ ಬೀಳೋದು ಬರ್ತಾಯಿದೆ. ಆದ್ದರಿಂದ ಅರಕೆ ಕಟ್ಟಬಾರ್ದು. ಕಟ್ಟಿದ ಮೇಲೆ ಕರೆಕ್ಟಾಗಿ ತೀರಿಸ್ಬೇಕು. ಅರಕೆನೇನು ವಚನ ಕೊಡೋದು ಅಂತ. ವಚನ ಭ್ರಷ್ಟರಾಗಬಾರ್ದು. ಗುರುಗಳ ಮುಂದೆ ವಚನ ಭ್ರಷ್ಟನ, ದೈವತೆಗಳ ಮುಂದೆ ವಚನ ಭ್ರಷ್ಟರಾದರೆ ಭಾಳ ಮಹಾಪಾಪ, ಏಳಿಗೆ ಆಗಿಬಿಡಲ್ಲ. ಯಾವ ನಾಲ್ಗೆ ನೀವು ಅರ್ಕೆ ಮಾಡಿರ್ತೀರೋ, ಯಾವ ಮನಸ್ಸಲ್ಲಿ ಹೇಳ್ಕೊಂಡಿರ್ತೀರೋ ಅದು ಪ್ರಕಾರನಾಗ್ಲೇ ನೆಕ್ಸ್ಟ್ ಬತ್ತಲ್ಲಿ ನಾಲ್ಗೆ ಮೂಗನ ಹಾಕ್ತಾರೆ. ನಾಲ್ಗೆನೇ ಮಾತಾಡೋಕ್ಕೆ ಬರಲ್ಲ. ಯಾಕಂದರೆ ಹೇಳ್ದಂತೆ ನೋಡಿ, ಅವಳು ಕೂದಲು ತೆಗೆದು ನಾನು ಕಿವಿ ಚುಚ್ಚುತ್ತೀನಿ ಅಂತ ಅರ್ಕೆ ಮಾಡಿಕೊಂಡು, ನಾನು ಎಷ್ಟು ಹೇಳಿದ್ರು ಗೊತ್ತೇ ಆಗಲಿಲ್ಲ ಅವ್ರಿಗೆ. ಅವ್ರು ಎಲ್ಲಿದ್ರೇನೋ ಅವ್ರ ಅಮ್ಮ ಬಂದಿದ್ದರು. ಗುರುಗಳು ಹಿಂಗೆ ಅಂತಾರೆ, ಅರ್ಕೆ ಕಟ್ಟಿರೋದು ತೀರಿಸಿಲ್ಲ ಅಂತ ಏನೋ ಹೇಳ್ತಾ ಇದ್ದಾರೆ, ಏನದು ಅಂತ ಗೊತ್ತಾದಾಗ ಹೌದಾ ಅಂದ್ಬಿಟ್ಟು ಆಯಮ್ಮ ಬದಲು, ಹೌದು ನನ್ನ ಮಗಳಿಗೆ ಒಳ್ಳೆ ಗಂಡು ಮಗು ಆದರೆ ಈ ಥರ ಮಾಡ್ತೀನಿ ಅಂತ ಅರ್ಕೆ ಕಟ್ಕೊಂಡಿದ್ದ ಗುರುಗಳೇ, ಇವಳಿಗೆ ಮರ್ತೋಗ್ಬಿಟ್ಟಿದ್ದಾಳೆ ಅಂತಂದು. ಮೊದಲು ತೀರಿಸಿ ಮಗು ಒಳ್ಳೇದಾಗತ್ತೆ ಅಂತ ಇಮಿಡಿಯೇಟಾಗಿ ಹೋಗಿ ಆ ಮಗುಗೆ ಚೋಲ ಮಾಡಿಸಿ ಕರ್ಣಶ್ಛೇದನ ಅಂದರೆ ಕಿವಿಗೆ ಒಲೆ ಚುಚ್ಚಿ ಎಲ್ಲ ಮಾಡ್ಕೊಂಡ್ಮೇಲೆ ಈಗ ಸ್ವಲ್ಪ ಚೆನ್ನಾಗಿದೆ ಹುಡುಗ ಅಂತ ಹೇಳ್ತಾರೆ. ನೋಡಿ, ಅದಕ್ಕೆ ಹೇಳೋದು, ವಚನ ಕೊಟ್ಟ ಮೇಲೆ ನಾವು ಅದೇ ಥರ ನಡಿಬೇಕು.
ಏನೋ ಅವತ್ತಿನ ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ, ಏನೋ ನಮ್ಮ ಕಷ್ಟ ಸಂಕಷ್ಟ, ಅದಕ್ಕೆ ಏನು ಮಾಡಿದ್ವಿ, ಅರ್ಕೆ ಕಟ್ಬಿಡ್ತೀವಿ. ಶ್ರೀನಿವಾಸ ಈ ಜಮೀನು ನಂತರ ಕೋರ್ಟಲ್ಲಿ ಕೇಸ್ ಹಾಕ್ಬಿಟ್ರೆ, ಗೆದ್ದುಬಿಟ್ರೆ ನಿನಗೆ ಅಷ್ಟು ಕೊಡ್ತೀವಿ ಇಷ್ಟು ಕೊಡ್ತೀವಿ ಅಂತ. ಕೋರ್ಟಲ್ಲಿ ಜಡ್ಜ್ಮೆಂಟ್ ಆಯಿತು, ಎಲ್ಲ ಆಯಿತು, 5-6 ವರ್ಷ ಕೇಸ್ ತೀರಿಸಿಲ್ಲ. ಆದರೆ ಕೇಸ್ ಆಗಿದೆ, ಪುನಃ ಅದ್ರ ಮೇಲೆ ಇನ್ನೊಂದು ಕೇಸ್, ಅರ್ಕೆ ತೀರಿಸಿಲ್ಲ, ಅರ್ಕೆನೇ ತೀರಿಸಿಲ್ಲ ಅವರು. ಆಮೇಲೆ ನಾವು ನೋಡಿದಾಗ ಮಂಗಳ ನೀಚ. ಮಂಗಳ ಯಾರು? ಭೂಮಿ, ಹೊಲ, ತೋಟ, ಗದ್ದೆ, ಮನೆಗೆಲ್ಲ. ನೋಡಿರಿ, ಮಂಗಳನ ದೋಷ ಇದೆ, ಏನೋ ಅರ್ಕೆ ನಿಂತಿದೆ, ಅರ್ಕೆ ನಿಂತಿದೆ. ಇಲ್ಲ ಇಲ್ಲ ಅನ್ನೋ. ಆಮೇಲೆ ಅವ್ರು ಹೆಂಡ್ತಿ ಹೇಳ್ತಾರೆ, ಹೌದು ನಾವು ಕೋರ್ಟಲ್ಲಿ ಗೆದ್ದರೆ ಒಂದು ಸೇವೆ ಮಾಡ್ತೀವಿ ಅಂತ ನಂಜುಂಡೇಶ್ವರಿಗೆ ಅರ್ಕೆ ಮಾಡ್ಕೊಂಡಿದ್ರಂತೆ. ಧರ್ಮಸ್ಥಳ ಮಂಜುನಾಥನಿಗೆ ಮೊದಲು ತೀರ್ಸಿ ಬನ್ನಿ ಅಂತ. ಇನ್ನೊಬ್ಬರು ಅವ್ರಿಗೆ ಅಮೇರಿಕಾದಲ್ಲಿ ಓದೋಕ್ಕೆ ಆಸೆ. ವೀಸಾ 2 ಸಲ ರಿಜೆಕ್ಟ್ ಆಯಿತು, 3ನೇ ಸಲ ರಿಜೆಕ್ಟ್ ಆಗ್ತದೆ ಅಂತ ಗಾಬರಿ. ಅವರು ನನ್ನ ಮಗನಿಗೆ ವೀಸಾ ಸಿಕ್ಕಿ ಅಮೇರಿಕಕ್ಕೆ ಹೋದರೆ ತುಲಾಭಾರ ಮಾಡಿಸ್ತೀನಿ ಅಂತ ಅರ್ಕೆ ಕಟ್ಕೊಂಡ್ಬಿಟ್ಟಿದ್ರಂತೆ. ಅವನು ತುಲಾಭಾರನೇ ಮರ್ತು ಬಿಟ್ಟಿದ್ದಾರೆ. 2 ಸಲ ವೀಸಾ ರಿಜೆಕ್ಟ್ ಆಯಿತು. ತುಲಾಭಾರ ಮಾಡಿಸಿ ನೋಡಿ ನಿಮಗೆ ಮಗನಿಗೆ ವೀಸಾ ಸಿಗುತ್ತೆ ಅಂತ. ಈಗ ಅವನು ಹೋದ ಅಮೇರಿಕಾಗೆ. ನೋಡಿ, ಹೀಗೆ ಅರಿಕೆ ಮತ್ತು ಪ್ರಮಾಣ ಭಾಳ ಪವರ್ಫುಲ್ಲು. ಪ್ರಾರ್ಥನೆಗಿಂತಲೂ ಸ್ಟ್ರಾಂಗ್ ಇದು. ನಾವು ಕಣ್ಮುಚ್ಕೊಂಡು ಏನು ಧ್ಯಾನ ಮಾಡ್ತೀವೋ, ಪ್ರಾರ್ಥನೆ ಮಾಡ್ತೀವೋ, ಅದಕ್ಕಿಂತ ಸ್ಟ್ರಾಂಗು ಈ ಅರಿಕೆ ಮತ್ತು ನಾವು ಕೊಡೋ ಒಂದು ಪ್ರಮಾಣ, ವಚನ. ಅರಿಕೆ ತೀರಿಸಲಿಲ್ಲ ಅಂದರೆ ಬೆನ್ನತ್ತು ಬಿಡುತ್ತದು. ಮ್ಯಾಕ್ಸಿಮಮ್ ಅಂದರೆ 12 ವರ್ಷ ವೆಯ್ಟ್ ಮಾಡ್ತಾ ಅರಿಕೆ. ನನ್ನ ಅನುಭವದಲ್ಲಿ 12 ವರ್ಷ ಎಕ್ಸ್ಪೈರ್ ಆದಮೇಲೆ ಆ ಅರಿಕೆ ಎಕ್ಸ್ಪೈರ್ ಆಗಿಬಿಡ್ತದೆ. ಅಂದರೆ ಏನೋ ಒಂದು ತೊಂದರೆ ಆಗಿಬಿಡ್ತದೆ. ಆಮೇಲೆ ಅರಿವಾಗುತ್ತೆ, ಅಯ್ಯೋ ನಾನು ಹಿಂಗೆ ಮಾಡಿಬಿಟ್ಟೆ, ಅರ್ಕೆ ಕಟ್ಟಿದ್ದು ಹಿಂಗಲೇ ಸತ್ತೋಗ್ಬಿಟ್ನಲ್ಲ, ಹಿಂಗಾಯ್ತಲ್ಲ, ಹಂಗಾಯ್ತಲ್ಲ ಅಂಥೇಳಿ ನಾವು ಗೋಳಾಡ್ತೀವಿ. ಅದರಿಂದ ಅರ್ಕೆ ಕಟ್ಟಬಾರ್ದು. ಕಟ್ಟಿದ್ರೆ ಕ್ಲೀನಾಗಿ ಡೇ ಟು ಟೈಮ್ ಹಾಕಿ ಬರೆದಿಡಬೇಕು. ಇಂಥ ದೇವಸ್ಥಾನಕ್ಕೆ ಹೋಗಿ ಇಂಥ ಜಾಗದಲ್ಲಿ ಹಿಂಗೆ ಹೇಳ್ಕೊಂಡಿದ್ದೀನಿ, ಒಳ್ಳೇದಾದ ತಕ್ಷಣ ನಾನು ಹೋಗಿ ತೀರಿಸ್ತೀನಿ ಅನ್ನೋದನ್ನು ಬರೆದಿಡ್ಬೇಕು. ಇಲ್ಲ ಅಂದರೆ ನಮ್ಮ ಮಾತು ನಮಗೆ ಚುಚ್ಚುತ್ತೆ, ನಮ್ಮ ಕರ್ಮ ನಮಗೆ ಹೆಂಗೆ ಕೆಟ್ಟದ್ದು ಮಾಡುತ್ತೋ ಹಾಗೇ ಇದಾಗುತ್ತೆ. ಅದಕ್ಕೋಸ್ಕರ ಅರ್ಕೆ ಕಟ್ ಮಾಡಿ, ಕಟ್ಟಿದ ಮೇಲೆ ತೀರ್ಸೋಕ್ಕೆ ಯೋಚನೆ ಮಾಡಿ. ಇದು ನನ್ನ ಕಡೆಯಿಂದ ಕೊಡೋ ಸಜೆಷನ್. ನಾವು ಯಾವುದೋ ಒಂದು ಹುಮ್ಮಸ್ಸಲ್ಲಿ ಅರ್ಕೆನ ಕಟ್ಟಿಬಿಡ್ತೀವಿ. ಯಾವುದೋ ಹುಮ್ಮಸ್ಸಲ್ಲಿ ನಾನು ಏನೋ ಒಂದು ಮಾತಾಡಿಬಿಟ್ಟಿರ್ತೀನಿ. ನಾನೊಂದು ಅನುಭವದ ಮಾತು. ನಮ್ಮ ಪಾಂಡುರಂಗ ದೇವಸ್ಥಾನ ಮಲ್ಲೇಶ್ವರಂ 8th ಕ್ರಾಸಲ್ಲಿ ನಾವು ಈಗ ಡೆಮಾಲಿಷ್ ಮಾಡಿ ದೇವಸ್ಥಾನ ಕಟ್ಟಬೇಕು ಅಂಥೇಳಿ ಸುಮಾರು ವರ್ಷದಿಂದ ನಾವು ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಯಾರೋ ಒಬ್ಬರು ನಮ್ಮ ದೇವಸ್ಥಾನಕ್ಕೆ ಬಂದರು. ಬಂದುಬಿಟ್ಟು, ನಾನು ನಿಮ್ಮ ದೇವಸ್ಥಾನಕ್ಕೆ ಕಟ್ಟುವಾಗ ಏನೊಂದು ಅಲ್ಪ ಸಹಾಯ ಮಾಡ್ತೀನಿ, ಒಂದು 4-5 ಮೂಟೆ ಸಿಮೆಂಟ್ ಕೊಡ್ಬೋದು, ಏನು ಅವತ್ತಿನ ಕಾಲಕ್ಕೆ ಏನಾಗುತ್ತೆ ಅಂತೇಳಿ ಗಂಡ ಹೆಂಡ್ತಿ ಇಬ್ಬರು ಬಂದು ನನ್ನ ಹತ್ರ ಮಾತಾಡಿದರು. ಆಯಿತು, ಅಂಥ ಕಾಲಕ್ಕೆ ನೀವು ಕೊಡಿ, ಪರವಾಗಿಲ್ಲ ಅಂತ ಹೇಳಿದೆ. ಇವಾಗಲೇ ಕೊಡಲಾ, ಒಂದು 4 ಮೂಟೆ ಸಿಮೆಂಟ್ ದುಡ್ಡು ಅಂದರು. ಬೇಡ ಬೇಡ, ಅವಾಗಲೇ ಕೊಡಿ ಅಂತೇಳಿ ನಾನು ಕಳಿಸ್ದೆ. ಹೆಂಡ್ತಿನೂ ಇದ್ದರು. ಕೊನೆಗೆ ಅವರು ಗಂಡ ಲಾಸ್ಟಲ್ಲಿ ಏನೋ ಪ್ರಾಬ್ಲಮ್ ಆಗಿ ತೀರ್ಕೊಂಬಿಟ್ರು. ಅವರು ಲಾಸ್ಟ್ ಇಯರು ಅವರು ಬಂದು ಹೇಳಿದ್ರು, ನಮಗೆ ಪಾಪ ಯಜಮಾನರು ತೀರ್ಕೊಂಬಿಟ್ರು, ಈಗ ಆಗೋಯ್ತಲ್ಲ ಅಂಥೇಳಿ. ಆಗಲಿ ಬಿಡಮ್ಮ, ಏನೋ ಎಲ್ಲರೂ ಸಾಯಬೇಕು, ಒಂದು ದಿವಸ ಸತ್ತೋಗೋದು, ಚಿಂತೆ ಮಾಡಬೇಡಿ ಅಂತೇಳಿ ಇದು ಮಾಡಿದ್ವಿ. ನಿಮ್ಮ ಯಜಮಾನರು ಸಾಯಕ್ಕೆ ಮುಂಚೆ ಹತ್ರ ಬಂದು ಹೇಳಿದ್ರು, 4-5 ಮೂಟೆ ಸಿಮೆಂಟ್ ದುಡ್ಡು ಕೊಡ್ತೀನಿ ಅಂತ, ಅದೊಂದು ಕೊಟ್ಬಿಡಿ, ಹಿಂಗೂ ಸತ್ತೋಯ್ದು ಅವ್ರು ಒಳ್ಳೇದಾಗತ್ತೆ ಅಂದಾಗ, ಯಾವಾಗ ಹೇಳಿದರು? ಹೇಳಿಲ್ಲ ಅಂದ್ಬಿಟ್ರ ಅಮ್ಮ. ಅವತ್ತು ಅವರು ಜೊತೆಲೇ ಇದ್ದರು. ಹಾಗಂದರು. ಆದ ಒಂದು ವಾರಕ್ಕೆ ಅವ್ರಿಗೆ ವಿಪರೀತ ಜ್ವರ, ಚಳಿ, ಕನಸಲ್ಲಿ ಸಿಮೆಂಟ್ ಮೂಟಗಳೇ ಕಾಣ್ತಾ ಇದೆಯಂತೆ. ವಿಪರೀತ ಚಳಿ, ಜ್ವರ, ಅದರೊಳಗಡೆ ಬರೀ ಸಿಮೆಂಟೇ, ಬರೀ ಸಿಮೆಂಟ್ ಫ್ಯಾಕ್ಟ್ರಿ, ಸಿಮೆಂಟ್ ಮೂಟೆದೇ ಕಾಣ್ತಿದ್ಯಂತೆ. ಅವ್ರ ಮಗಳು ನನಗೆ ಫೋನ್ ಮಾಡಿ ಹೇಳಿದ್ರು, ಈ ಥರ ಅಮ್ಮನಿಗೆ ಹಿಂಗಾಗ್ತಿದೆ ಅಂತ. ಹೌದಮ್ಮ, ನಿಮ್ಮಪ್ಪ ಒಪ್ಕೊಂಡಿದ್ರು, ತೀರ್ಕೊಂಬಿಟ್ಟಿದ್ದಾರೆ, 4-5 ಮೂಟೆ ಸಿಮೆಂಟ್ ದುಡ್ಡು ಕೊಡ್ತೀನಿ ಅಂತ. ನಾನು ಇವಾಗಲೇನು ಕೇಳಲಿಲ್ಲ, ನಾವು ಕೊಟ್ಟ ಕಾಲಕ್ಕೆ ನೀವು ತಂದು 4-5 ಮೂಟೆ ಸಿಮೆಂಟ್ ಆರು ಕೊಡಿಲ್ಲ, ಅದಕ್ಕೆ ಆಗೋ ದುಡ್ಡು ಕೊಡಿ ಅಂತ ಹೇಳಿದೆ. ನಾವು ಹಂಗೆ ಅಂದೇ ಇಲ್ಲ, ನಮ್ಮ ಯಜಮಾನರು ಹಾಗೆ ಹೀಗೆ ಅಂತ ವಾದ ಮಾಡಿದ್ರು. ನಾನು ಸುಮ್ಮನೆ ಆಗ್ಬಿಟ್ಟೆ ಹಾಗಂತ ಹೇಳಿದೆ. ಆಮೇಲೆ ಕೊಡ್ತೀನಿ
ನಾನು ನಮ್ಮ ಅಪ್ಪನ ಪರವಾಗಿ ನಾನೇ ಕೊಡ್ತೀನಿ, ಅಮ್ಮನಿಗೆ ಏನಾಯ್ತು ಅಂತ ಗೊತ್ತಿಲ್ಲ, ಒಳ್ಳೇದಾಗಲಿ ಅಂತೇಳಿ. ಆಯಿತು, ಪ್ರಾರ್ಥನೆ ಮಾಡ್ಕೊಳ್ಳಿ ಪಾಂಡ್ರಂಗನಲ್ಲಿ ಅಂತಂದೆ. ಸರಿ ಮಾಡಿಕೊಂಡ್ರು. ಆಮೇಲೆ ನೆಕ್ಸ್ಟ್ ಒಂದು ವಾರ ಆದಮೇಲೆ ನಾನು ತೊಗೊಳ್ಳೇ ಇಲ್ಲ, ನೀವು ಕೊಡೋದು ಬೇಡ ಅಂದೆ. ಯಾಕೆ ಗೊತ್ತಾ, ಅವ್ರ ಮುಂದೆ ಅವ್ರ ಯಜಮಾನ ಲಾಸ್ಟ್ ಇಯರ್ ಹೇಳಿದರು, ಈಗ ನಾನು ಕೊಡ್ತೀನಿ ಬಂದಮೇಲೆ ನಮ್ಮ ಯಜಮಾನರು ಹೇಳಲೇ ಇಲ್ಲ ಅಂತ ನನ್ನ ಮುಂದೆ ಒಂಥರ ಸ್ಟ್ರಾಂಗಾಗಿ ಒಂಥರ ಕೆಟ್ಟ ಮಾತಾಡಿದ್ಮೇಲೆ ಆ 4 ಮೂಟೆ ಸಿಮೆಂಟಲ್ಲೇ ಪಾಂಡ್ರಂಗ ಬದುಕೋದ? ಇಲ್ಲಲ್ಲ. ಇದೇ ಥರ ಕೆಲವು ಜನ ಅರ್ಕೆ ಕಟ್ಬಿಡ್ತಾರೆ, ಗೊತ್ತಾಗೋದಿಲ್ಲ. ಎಲ್ಲೋ ಒಂದು ಕಡೆ ಒಂದು ವಸ್ತು ಕಳೆದೋಗ್ಬಿಡುತ್ತೆ, ಆ ವಸ್ತು ಕಳೆದೋಯ್ತಲ್ಲ ಅಂದ್ಬಿಟ್ಟು ಅವ್ರೇನು ಮಾಡ್ತಾರೆ, ಅರ್ಕೆ ಕಟ್ಬಿಡ್ತಾರೆ. ಸಿಕ್ಕರೆ ನಾನು ಹಿಂಗೆ ಅದಲ್ಲಿ ಇಷ್ಟು ಕೊಡ್ತೀನಿ, ಹಂಗೆ ಕೊಡ್ತೀನಿ ಅಂತ ಏನೋ ಒಂದು ಅರ್ಕೆ ಕಟ್ತಾರೆ, ಸಿಕ್ಕಿದ ಮೇಲೆ ಮರ್ತು ಬಿಡ್ತಾರೆ. ಅದರಿಂದ ಯಾವುದಾದ್ರು ವಸ್ತು ಕಳೆದೋಗಿದ್ರೆ, ಒಡವೆ ಆಗಿರ್ಬೋದು, ದುಡ್ಡಾಗಿರ್ಬೋದು, ವಸ್ತ್ರ ಆಗಿರ್ಬೋದು, ಏನೇ ಆಗಿರ್ಬೋದು, ಅರ್ಕೆ ಕಟ್ಟಬೇಡಿ ನೀವು. ಓಂ ಕಾರ್ತಿವೀರಾರ್ಜುನಾಯ ನಮಃ, ಓಂ ತಕ್ಷಕಾಯ ನಮಃ, ಓಂ ಕಾರ್ತಿವೀರಾರ್ಜುನಾಯ ನಮಃ, ಓಂ ತಕ್ಷಕಾಯ ನಮಃ, ಓಂ ಕಾರ್ತಿವೀರಾರ್ಜುನಾಯ ನಮಃ, ಓಂ ತಕ್ಷಕಾಯ ನಮಃ ಅಂತ 1-2 ದಿನ ಕೂತ್ಕೊಂಡು ಜಪ ಮಾಡಿಬಿಡಿ. ಸೀರಿಯಸ್ಸಾಗಿ ಕಳೆದೋಗಿರೋದು ಗೊತ್ತಾಗುತ್ತೆ. ಅದಕ್ಕೋಸ್ಕರ ಅರ್ಕೆ ಕಟ್ಟಿ ಸಿಕ್ಕಿದ ಮೇಲೆ ಅರ್ಕೆ ಮರ್ತು ಬಿಟ್ಟರೆ ತುಂಬ ತೊಂದರೆ ಆಗುತ್ತೆ. ಅರ್ಕೆ ತೀರಿಸಲಿಲ್ಲ ಅಂದರೆ ನೀವು ಯಾರಿಗೋಸ್ಕರ ಕಟ್ಟಿದ್ರೋ ಅವ್ರಿಗೆ ಎಫೆಕ್ಟ್ ಆಗುತ್ತೆ. ಗಂಡು ಮಗು ಆಗಿದ್ರೆ ನಿನಗೆ ಅರ್ಕೆ ಕೊಡ್ತೀನಿ ಅಂತ ಹೇಳಿದರು, ತೀರಿಸಿಲ್ಲ, ಗಂಡು ಮಗು ಸಫರ್ ಪಡ್ತಾಯಿದೆ ನೋಡಿ. ನನ್ನ ಮಗಳಿಗೆ ಮದುವೆ ಆದರೆ ನೀನು ಸನ್ನಿಧಾನಕ್ಕೆ ಬಂದು ಹಿಂಗೆ ಕೊಡ್ತೀನಿ ಹಾಕ್ಕೊಡ್ತೀನಿ ಏನೋ ಅರ್ಕೆ ಕಟ್ಕೊಂಡ್ಬಿಟ್ಟಿರ್ತಾರೆ. ಮದುವೆ ಆಗಿ ಮಕ್ಕಳಾದ್ರೂ ಕೂಡ ಕಟ್ಟಿರೋದಿಲ್ಲ. ಯಾವಾಗ ಅರ್ಕೆ ತೀರಿಸಲಿಲ್ಲ, ಇಮಿಡಿಯೇಟಾಗಿ ಡೈವರ್ಸ್ ಆಗೋಯ್ತು ಅವ್ರಿಗೆ. ಎಷ್ಟು 4 ವರ್ಷ ಕಾದಿದೆ ಅರ್ಕೆ ಪವರು. ಅರ್ಕೆ ಪವರ್ 4 ವರ್ಷ ಆದರೂ ತೀರಿಸಲಿಲ್ಲ, ಡೈವರ್ಸ್ ಆಯಿತು. ಆಮೇಲೆ ನಂತರ ಬಂದರು ಅಪಾಯಿಂಟ್ಮೆಂಟ್ ತೊಗೊಂಡು. ನೋಡಿ, ನಮಗೆ ಈಗ 4 ವರ್ಷ ಆಗಿ ಒಂದು ಮಗು ಇದೆ, ಡೈವರ್ಸ್ ಆಗೋಯ್ತು ಅಂದಾಗ ದೈವಿ ಲಕ್ಷಣ ದೋಷ ಕಾಣ್ತು. ದೈವಿ ಲಕ್ಷಣ ಅಂದರೆ ಹೆಣ್ಣು ದೇವರದಿಗೆ ಅರ್ಕೆ ತೀರಿಸಿಲ್ಲ, ಏನು ತೀರಿಸಿಲ್ಲ, ಹಾಗೆ ಅಂತೇಳಿ. ಅದೇ ಒಳ್ಳೆ ಹುಡುಗ ಸಿಕ್ಕಲಿ, ಸಾಫ್ಟ್ವೇರ್ ಇಂಜಿನಿಯರ್ ಸಿಕ್ಕಲಿ, ಒಳ್ಳೆ ಸಂಬಳ ಬರೋನು, ಒಬ್ಬನೇ ಮಗ ಇರಬೇಕು ಅಂತ ಪ್ರಾರ್ಥನೆ ಮಾಡ್ಕೊಂಡಿದ್ದಂತೆ. ನನ್ನ ಮಗಳಿಗೆ ನನ್ನ ಗಂಡನ, ನನ್ನ ಅಳಿನಿಗೆ ಅಣ್ಣ ತಮ್ಮ ಅಕ್ಕ ತಂಗಿರು ಇರಬಾರ್ದು, ಒಬ್ಬನೇ ಮಗ ಇರಬೇಕು ಅಂಥ ಮನೆಗೆ ನನ್ನ ಮಗಳು ಸೊಸೆಯಾಗಿ ಹೋಗ್ಲಿ ಅಂತ ಅರ್ಕೆ ಕಟ್ಕೊಂಡಿದ್ದಂತೆ. ಹಾಗೆ ಹೋಗಿದ್ದಾಳೆ, ಆದರೆ ಅರ್ಕೆ ತೀರಿಸಿಲ್ಲ, ಡೈವರ್ಸ್ ಆಗೋಯ್ತು. ಅದರಿಂದ ಅರ್ಕೆಗೆ ಪವರ್ 12 ವರ್ಷ, ಅಷ್ಟರೊಳಗೆ ಇಟ್ಕೋಬೇಡಿ. ಏನೇನೋ ಅರ್ಧಾಂತ ಆಗುತ್ತೆ, ಬೇಗ ತೀರಿಸ್ಬಿಡಿ. ಇಲ್ಲಾಂದರೆ ಅರ್ಕೆ ಕಟ್ಟೋಕ್ಕೆ ಹೋಗಬೇಡಿ. ಕಳೆದೋದ ವಸ್ತುಗಳೆಲ್ಲ ಅರ್ಕೆ ಕಟ್ಟಬಾರ್ದು. ಕಳೆದೋದ ವಸ್ತುಗಳಿಗೆ ಅದು ಹಣ ಆಗಿರ್ಬೋದು, ಒಡವೆ ಆಗಿರ್ಬೋದು, ಪುಸ್ತಕ ಆಗಿರ್ಬೋದು, ಯಾವುದೇ ಆಗಲಿ ಓಂ ಕಾರ್ತಿವೀರಾಜನ ತಕ್ಷಕ ನೆನೆಸ್ಕೊಂಡ್ಬಿಟ್ರೆ ಬರುತ್ತೆ. ಅದು ಬದಲು ಅರ್ಕೆ ಕಟ್ಟಕ್ಕೆ ಹೋಗಬಾರ್ದು. ಇದು ಅರ್ಕೆ ತೀರಿಸಲಿಲ್ಲ ಅಂತಂದರೆ ಮನೆಯಲ್ಲಿ ಕೆಟ್ಟ ಸ್ವಪ್ನಗಳು ಬರ್ತದೆ, ಕೆಟ್ಟ ಮಾತುಗಳಿಂದ ನಿಷ್ಠುರಾಗ ಆಗ್ತೀವಿ. ನೀವೇನು ಈಗ ನಾನು ಒಂದು ತುಲಾಭಾರ ಮಾಡಿಸ್ತೀನಿ ಅಕ್ಕಿನಲ್ಲಿ ಅಂತ ಅಕ್ಕಿ ಕಟ್ಟಿರ್ತೀನಿ ಅಂತ ಇಟ್ಕೊಳ್ಳಿ. ತುಲಾಭಾರ ಮಾಡಿಸಿಲ್ಲ, ಅಕ್ಕಿನಲ್ಲಿ ತುಲಾಭಾರ 5-6 ವರ್ಷ ಅದು ಮಾಡಿಲ್ಲ. ಆಗ ಆ ಅಕ್ಕಿನಲ್ಲಿ ತುಲಾಭಾರ ಮಾಡೋಕ್ಕೇನಿತ್ತೋ ಅದು 100ರಷ್ಟು 1000ರಷ್ಟು ಖರ್ಚು ಆಗ್ತಾನೇ ಇರ್ತದೆ. ಬೇರೆ ರೂಪದಲ್ಲಿ ಆಕ್ಸಿಡೆಂಟ್ ಆಯಿತು, ಅಡ್ಮಿಟ್ ಆಯಿತು, ಇಲ್ಲ ಕಳ್ತನ ಆಯಿತು, ಏನೋ ಒಂದು ಆಗ್ತಿದೆ. ಅದಕ್ಕೆ ಯಾವತ್ತು ನೀವು ಅರ್ಕೆ ಕಟ್ಟಿದ್ರೆ ಒಂದು ಬುಕ್ಕಲ್ಲಿ ಬರೆದಿಡಿರಿ, ಇಂಥದ್ದು ಸ್ಥಳಕ್ಕೆ ಹೋಗಿದ್ದೆ, ಅಲ್ಲಿ ಈ ಥರ ಮಾತು ಕೊಟ್ಟಿದ್ದೀನಿ ಅಂದರೆ ಅರ್ಕೆ. ನಾನು ಹೂವಿನ ಅಲಂಕಾರ ಮಾಡಿಸ್ತೀನಿ, ನಾನು ಅಭಿಷೇಕ ಮಾಡಿಸ್ಬಿಡ್ತೀನಿ, ಅದು ಕೊಟ್ಬಿಡ್ತೀನಿ, ಇದು ಕೊಟ್ಬಿಡ್ತೀನಿ, ಸಭೆಯಲ್ಲಿ ಹುಮ್ಮಸ್ಸಲ್ಲಿ ಎಲ್ಲ ಹೇಳಿಬಿಡ್ತಾರೆ. ಆ ಸಭೆನೇ ಸಾಕ್ಷಿ. ಲಕ್ಷ್ಮೀ ಶ್ರೀನಿವಾಸ್, ನಿಮ್ಮ ದೇವಸ್ಥಾನಕ್ಕೆ ನಾನೇ ವಿಗ್ರಹ ಕೊಟ್ಬಿಡ್ತೀನಿ ರೀ. ಕೇಳಕ್ಕೆ ಹೋದರೆ ಇವಾಗ ಆಗಿಲ್ಲ, ತುಂಬ ತೊಂದರೆ ಇದೆ, ನಾನು ಆಮೇಲೆ ಕೊಡ್ತೀನಿ. ಯಾವಾಗ ಕೊಡ್ತೀರಿ? ಸ್ವಲ್ಪ ದಿವಸ ಆಗಲಿ, ಅಷ್ಟರೊಳಗೆ ವಿಗ್ರಹ ಪ್ರತಿಷ್ಠಾಪನೆ ಮಾಡಬೇಕು, ದೇವಸ್ಥಾನ ಓಪನ್ ಮಾಡಬೇಕು. ವಿಗ್ರಹ ಕೊಡಲಿಲ್ಲ ಅದೇ ದೇವಸ್ಥಾನ ಮಾಡೋಂಗಿಲ್ಲ, ಅವ್ನು ಕಾಯ್ಕೊಳ್ಳೋಕ್ಕಾಗಲ್ಲ. ಆಗ ಬೇರೆ ಆಲ್ಟ್ರೇಟ್ ಮಾಡಬೇಕು ವಿಗ್ರಹ ಕೊಡೋರನ್ನ, ಇಲ್ಲ ನಾವೇ ವಿಗ್ರಹ ಮಾಡಿಸ್ಬೇಕು. ಕೊಡ್ತೀನಿ ಅಂತ ಹೇಳ್ಬಿಟ್ಟು ಡ್ರಾಮಾ ಮಾಡ್ದೆ ಅವ್ನಿಗೆ ಇವತ್ತು ಕೂಡ ತೊಂದರೆ ಆಗ್ತದೆ. ಈ ಥರದೆಲ್ಲ ನಾವು ನೋಡ್ತೀವಿ ನಾವು. ಅದಕ್ಕಿಂತ ಅರ್ಕೆ ಕಟ್ಟಿದ ಮೇಲೆ, ಯಾರಿಗಾರು ಪ್ರಾಮಿಸ್ ಮಾಡಿದ್ಮೇಲೆ, ಯಾವುದಾದ್ರು ಒಂದು ಮಾತು ಕೊಟ್ಟ ಮೇಲೆ ಅದನ್ನು ಸಿನ್ಸಿಯರಾಗಿ ಶ್ರದ್ಧಾ ಭಕ್ತಿಯಿಂದ ಮಾಡಿಬಿಟ್ಟು ಅಂದರೆ ಅದ್ರ ಡಬಲ್ ಫಲ ಸಿಗುತ್ತೆ. ನೀವು ಆ ದೇವತಾ ಆಶೀರ್ವಾದಕ್ಕೆ ಗುರಿಯಾಗಿಬಿಡ್ತೀರಾ, ಇಲ್ಲಾಂದರೆ ಆ ದೇವತಾ ಶಾಪಕ್ಕೆ ಗುರಿ ಆಗ್ತೀರ. ಯಾಕೆಂದರೆ ಅವರೇನು ನೀವು ಅಕ್ಕಿ ಕೊಡಿ, ಬೇಳೆ ಕೊಡಿ, ಚಿನ್ನ ಕೊಡಿ ಯಾವತ್ತೂ ಯಾವ ದೇವರು ಕೇಳಿಲ್ಲ. ನೀವಾಗಿ ನೀವು ಅರ್ಕೆ ಕಟ್ಟಿದ್ದೀರ, ಕೊಡಬೇಕದು. ಮಂಜುನಾಥಿಗೆ ದರಿದ್ರನ ಇಲ್ಲ, ನಾನು 2 ಮೂಟೆ ಅಕ್ಕಿ ಕೊಡ್ತಿದ್ದೆ, ಅರ್ಕೆ ಕಟ್ಬಿಟ್ಟು ಕೊಡಲಿಲ್ಲ ಅಂದರೆ ನಿಮ್ಮನೆ 2 ಮೂಟೆ ಅಕ್ಕಿಗೋಸ್ಕರ ಇದ್ದಾನೆ ಮಂಜುನಾಥ? ಇಲ್ಲ, ಬೇಕಾಗಿಲ್ಲ ಭಗವಂತ ಅವನು. ಆದರೆ ಮಾತು ಕೊಟ್ಟಿದ್ದೀರಲ್ಲ, ಅದು ಭಕ್ತನ ಪರೀಕ್ಷೆ ಮಾಡ್ತಾನೆ ಭಗವಂತ. ಆದ್ದರಿಂದ ಭಕ್ತರನ್ನು ಪರೀಕ್ಷೆ ಮಾಡೋ ಲೆವೆಗೆ ನಾವು ನಿಂತ್ಕೋಬಾರ್ದು. ಅದರಿಂದ ನಿತ್ಯ ನೀವು
ಅರ್ಕೆ ಕಟ್ಟಿದ್ದು ಮರ್ತೋಗಿದೆ, ಅರ್ಕೆ ಕಟ್ಟಿದ್ದು ಯಾವ ದೇವ್ರಿಗೆ ಅಂತ ಗೊತ್ತಿಲ್ಲ, ಅಯ್ಯೋ ಸುಮಾರು ದೇವ್ರಿಗೆ ಅರ್ಕೆ ಕಟ್ಟಿಬಿಟ್ಟಿದ್ದೀನಿ, ಯಾವುದಿಗೆ ಅಂತ ತೀರಿಸ್ಲಿ ಅಂತ ಕೆಲವು ಜನ ಹೇಳ್ತಾರೆ. ಮನುಷ್ಯ ಯಾರ ಮೇಲೂ ಡಿಪೆಂಡ್ ಆಗಬಾರ್ದು, ಸ್ವಯಂ ಸಾಧನೆ ಮೇಲೆ ಬದುಕಬೇಕು ಅಂತ ನನ್ನ ಅಭಿಪ್ರಾಯ. ಸಾಧನೆ ಒಳ್ಳೆ ತಂದಲ್ಲಿ ಬದುಕೋದು ಒಂದು ಸಾಧನೆ. ನಾವು ಇನ್ಫ್ಲೂಯೆನ್ಸ್ ಮಾಡಿಸ್ಬಾರ್ದು. ನಾವು ಅರ್ಕೆ ಕಟ್ಟಿದ್ದೀವಿ ಅಂದರೆ ದೇವ್ರಿಗೆ ಇನ್ಫ್ಲೂಯೆನ್ಸ್ ಮಾಡಿಸ್ತಾ ಇದ್ದೀವಿ ಅಂತ. ದೇವರಿಂದ ಇನ್ಫ್ಲೂಯೆನ್ಸ್, ಅಪ್ಪ ನನಗೊಂದು ಒಳ್ಳೆ ಸಿಗೋಂಗೆ ಮಾಡಪ್ಪ, ನಿನಗೆ ಒಂದು ಏನೋ ಒಡೆಯಾರ ಹಾಕಿಸ್ತೀನಿ, ನಿಂಗೆ ಕಿರೀಟ ಕೊಡ್ತೀನಿ, ದೇವರಿಗೆ ಲಂಚ ಕೊಟ್ಟು ಕೆಲಸ ಮಾಡಿಸ್ಕೊಂಡಂಗೆ ಆಯ್ತು. ನಾವು ನಮ್ಮ ಸ್ವಯಂ ಸಾಧನೆ ಏನಾಯಿತು? ಭಗವಂತ ನಾನು ಕೆಲಸಕ್ಕೆ ಹೋಗ್ತಾಯಿದ್ದೀನಿ, ಕೆಲಸ ಇಲ್ಲದೆ ಮನೆಗೆ ಕೂತಿದ್ದೀನಿ, ಆಶೀರ್ವಾದ ಮಾಡು, ಸದಾ ನಿನ್ನ ಸೇವೆ ಮಾಡೋ ಭಾಗ್ಯ ಕೊಡು ಅಂತ ಕೇಳಬೇಕು ವಿನಃ ಒಂದು ತಿಂಗಳು ಸ್ಯಾಲ್ರಿ ನಿಂಗೆ ತಂದು ಕೊಟ್ಬಿಡ್ತೀನಿ, ನಿಂಗೆ ವಿಳ್ಯದೆಲ್ಲ ಹಾರ ಹಾಕ್ತೀನಿ, ನಿಂಗೆ ಆ ಹೂವು ಹಾರ ಹಾಕ್ತೀನಿ, ಅದು ಮಾಡ್ತೀನಿ, ಒಂದು ಬೆಳ್ಳಿ ಪಾದ ಒಂದು ಅದು ಏನೋ ಕೊಡ್ತೀನಿ ಅಂತೇಳಿ ಅಹಂಕಾರದಲ್ಲಿ ಹೇಳ್ತೀವಿ. ಅದರಿಂದ ಒಂಥರ ದೇವ್ರಿಗೆ ಲಂಚ ಕೊಡು, ಅರಕೆಯನ್ನು ಲಂಚ ಕೊಟ್ಟು ಕೆಲಸ ಮಾಡಿಸ್ಕೊಳ್ಳೋ ಥರ. ಅದ್ರ ಬದಲು ನನ್ನಿಂದ ನಿನಗೇನಪ್ಪ ಬೇಕು ಮಂಜುನಾಥ, ನನ್ನಿಂದ ನಿನಗೆ ಬೆಳ್ಳಿ ಬೇಕಾ, ಚಿನ್ನ ಬೇಕಾ, ಇಡೀ ಜಗತ್ತೇ ನಿಂದು ಆಗಿರೋದ್ರಿಂದ ನಮ್ಮದು ಆಫ್ಟರ್ ಆಲ್ ಚಿನ್ನ ಬೆಳ್ಳಿ ಒಂದು ತಿಂಗಳು ಸ್ಯಾಲ್ರಿ ಏನಕ್ಕಪ್ಪ ನಿನಗೆ, ಆದರೆ ನಿನ್ನ ಆಶೀರ್ವಾದ ಕೊಡು, ನಿನ್ನ ಸೇವೆ ಮಾಡೋ ಭಾಗ್ಯ ಕೊಡು ಅಂತ ವಚನ ತಗೊಳ್ಳಿ. ನೀವು ವಚನ ಕೊಡೋ ಬದಲು ಈ ರೀತಿ ನಮ್ಮ ವ್ಯಕ್ತಿತ್ವ ವಿಕಾಸ ಆಗಬೇಕು, ನಮ್ಮ ಪರ್ಸನಾಲಿಟಿ ಚೇಂಜ್ ಆಗಬೇಕು ಸ್ಪಿರಿಚುಯಾಲಿಟಿಲಿಂದ. ಆಯ್ತು, ಈಗ ನಮಗೆ ಯಾವ ದೇವರು ಅರ್ಕೆ ಕಟ್ಟಿದ್ವಿ ಮರ್ತೋಗ್ಬಿಡ್ತೀವಿ ಅಂದರೆ ಗಣಪತಿಯನ್ನು ಪ್ರಾರ್ಥನೆ ಮಾಡಬೇಕಂತೆ. ನೋಡಪ್ಪ, ಎಷ್ಟೋ ದೇವಸ್ಥಾನಕ್ಕೆ ಹೋಗಿ ಏನೇನೋ ಅರ್ಕೆ ಕಟ್ಕೊಂಡ್ಬಿಟ್ಟಿದ್ದೀನಿ, ಮಕ್ಕಳಾಗಿಲ್ಲ ಅಂತ ಕೊಲ್ಲೂರಿಗೆ ಹೋದೆ, ಕೆಲಸ ಸಿಕ್ಕಿಲ್ಲ ಅಂತ ಧರ್ಮಸ್ಥಳಕ್ಕೆ ಹೋದೆ, ಅಲ್ಲಿ ಅರ್ಕೆ ಕಟ್ಟಿದೆ, ಆಮೇಲೆ ಅಲ್ಲಿ ಬಂದು ಪ್ರಮೋಷನ್ ಸಿಕ್ಕಿಲ್ಲ ಅಂತೇಳಿ ನಾನು ಮಾದೇಶ್ವರ ಬೆಟ್ಟಕ್ಕೆ ಹೋದೆ, ಪ್ರಮೋಷನ್ ಸಿಕ್ಲಿಂತ ಅಲ್ಲೇ ಅರ್ಕೆ ಕಟ್ಟಿದೆ, ಮರ್ತೋಗ್ಬಿಟ್ಟಿದ್ದೀನಿ ಏನು ಅರ್ಕೆ ಕಟ್ಟಿದೆ, ಯಾರಿಗೆ ಏನು ಕೊಡಬೇಕು ಅಂತೇಳಿ ಭಾಳ ಗೊಂದಲ ವಿಘ್ನದಲ್ಲಿದ್ದೀನಿ ಅಂತ ಅಂದಾಗ, ಆಗ ಗಣಪತಿಗೆ ಅರ್ಕೆಯನ್ನು ತೀರ್ಸೋಕ್ಕಾಗಿಲ್ಲ ಅಂದರೆ, ಅಥವಾ ಅರ್ಕೆ ಯಾವುದೇವ್ರಿಗೆ ಹೆಂಗೆ ಕೊಡಬೇಕು ಅಂತ ಗೊತ್ತಿಲ್ಲ ಅಂತ ಮತ್ತೆ ಮರುಕಳಿಸ್ಬೇಕು ಅಂತಂದರೆ, ಒಂದು ಇಡೀ ಗರ್ಕೆ ತೊಗೊಳ್ಳಿ, ತಂತ್ರ ಹೇಳ್ಕೊಡ್ತೀನಿ ನೋಡಿ. ತಂತ್ರ ಏನು? ಗರ್ಕೆ ದೂರ್ವ ಇಟ್ಕೊಳ್ಳಿ. ಓಂ ಮ್ರೀಂ ಘಂ ಮ್ರೀಂ ಮಹಾಗಣಪತಯೇ ಸ್ವಾಹ, ಓಂ ಹ್ರೀಂ ಗಂ ಹ್ರೀಂ 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 ಮಹಾಗಣಪತಯೇ ಸ್ವಾಹ. ನೀವು ಅರ್ಕೆ ಕಟ್ಟಿದ್ದೀರಾ, ತೀರಿಸಿಲ್ಲ, ಅರ್ಕೆ ಕಟ್ಟಿದ್ದೀರಾ, ಯಾವ ದೇವ್ರಿಗೆ ಗೊತ್ತಿಲ್ಲ, ಅರ್ಕೆ ಕಟ್ಟಿದ್ದೀರಾ, ಏನು ಕೊಡ್ತೀನಿ ಅನ್ನೋದು ಮರ್ತುಬಿಟ್ಟಿದ್ದೀರಾ. ಈ ಮೂರು ಗೊಂದಲಕ್ಕೂ ಕೂಡ ಓಂ ಹ್ರೀಂ ಗಂ ಹ್ರೀಂ ಮಹಾಗಣಪತಯೇ ಸ್ವಾಹ ಅಂತೇಳಿ ಗರ್ಕೆನ ಕೇಳಿಟ್ಕೊಂಡು ಒಂದು ದಿನ ಪೂರ್ತಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ 3 ಕಾಲ, ಬೆಳಗ್ಗೆ ಮಧ್ಯಾಹ್ನ ರಾತ್ರಿ 3 ಕಾಲ ಅಂಥದ್ದು 3 ದಿವಸ ಒಂದಿನ ಗರ್ಕೆ ತನ್ನಿ, ಜಪ ಮಾಡಿ ಗಣಪತಿಗೆ ಫೋಟೋಗೆ ಇಡಿ, ಇಲ್ಲ ವಿಗ್ರಹದ ಮೇಲೆ ಇಡಿ, ಇಲ್ಲ ದೇವಸ್ಥಾನಕ್ಕೆ ಕೊಡಿ. ನೆಕ್ಸ್ಟ್ ಡೇ ಬೆಳಗ್ಗೆ ತೊಗೊಂಬನ್ನಿ ಗರ್ಕೆನ, ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಜಪ ಮಾಡಿ ತೊಗೊಂಡು ಗಣಪತಿ ಫೋಟೋ ವಿಗ್ರಹ ಮೇಲೆ ಇಡಿ. ನಿಮ್ಮಲ್ಲಿಲ್ಲ ಗಣಪತಿ ವಿಗ್ರಹ ಅಂದರೆ ದೇವಸ್ಥಾನಕ್ಕೆ ಗಣಪತಿ ವಿಗ್ರಹ ಕೊಡಿ, ಗಣಪತಿ ದೇವಸ್ಥಾನಕ್ಕೆ ಹೋಗಿ ಕೊಡಿ. 3ನೇ ದಿನ ತೊಗೊಳ್ಳಿ, ಅದೇ ಥರ ಜಪ ಮಾಡಿ ಓಂ ಹ್ರೀಂ ಗಂ ಹ್ರೀಂ ಮಹಾಗಣಪತಯೇ ಸ್ವಾಹ ಹೇಳಿಬಿಟ್ಟು ಕೊಡಿ. ಆಗ ಕನ್ಸಲ್ಲಿ ಗೊತ್ತಾಗತ್ತೆ ನೀವೇನು ಇದು ಮಾಡಿರಿ ಅಂತ. ಯಾರು ರೂಪದಲ್ಲ, ಅಮ್ಮ ಅಕ್ಕ ಯಾರೋ ಒಂದು ರೂಪದಲ್ಲಿ ನಿಮ್ಗೆ ಅದು ಗೊತ್ತಾಗುತ್ತೆ. ಅಕಸ್ಮಾತ್ ತೀರಿಸಿಲ್ಲ ಅಂದರೂ ಈ ಗಣಪತಿ ನಿಮಗೆ ಎಕ್ಸ್ಕ್ಯೂಸ್ ಮಾಡಿಸ್ತಾನೆ. ರೆಕಮೆಂಡ್ ಮಾಡಿ, ಬಿಡ್ರಪ್ಪ ಮರ್ತೋಗಿದ್ದಾನೆ, ಮರ್ತುಬಿಡ್ರು, ಅವ್ನ ಅರ್ಕೆ ಮೇಲೆ ಆಸೆ ಇಡಬೇಡಿ ಅಂತ ಮಂಜುನಾಥ್ಗೆ, ಧರ್ಮಸ್ಥಳದವ್ರಿಗೆ, ನಂಜುಂಡೇಶ್ವರಿಗೆ, ಮಹದೇಶ್ವರಿಗೆ, ಯಾವುದೋ ಒಂದು ದೇವಿಗೆ ಹಾಗಂತ ನಾವು ಮಾಡಬಾರ್ದು. ಅದಕ್ಕೆ ಅರ್ಕೆ ಕಟ್ಟಕ್ಕೆ ಹೋಗಬಾರ್ದು. ಏನೋ ಒಂದು ಆಗಬೇಕಾ, ಭಗವಂತ ನೀನು ಆಶೀರ್ವಾದ ಮಾಡು, ನೀನು ಸೇವೆ ಮಾಡೋ ಭಾಗ್ಯ ಕೊಡು ಅಂತ ಕೇಳ್ಕೊಳ್ಳಿ, ಅಷ್ಟೇ ಎಲ್ಲ ಬರ್ತದಾಗ. ಮಾತಂತೆ ನಡ್ಕೊಳ್ಳಿಲ್ಲ ಅಂದರೆ ಮಹಾದೋಷ. ಎಷ್ಟೋ ಜನ ಮೂಗ್ರು ಯಾಕೆ ಮಾತಾಡೋಕ್ಕೆ ಯಾಕೆ ಬರ್ತಿಲ್ಲ ಈ ದೋಷದಿಂದ. ಅದಕ್ಕೆ ದೈವ ಗುರುಗೆ ಪ್ರಮಾಣ ಮಾಡಬಾರ್ದು, ದೈವ ಗುರುಗೆ ನಾವು ಹರಕೆ ಇದು ಮಾಡಬಾರ್ದು, ಆಶೀರ್ವಾದ ಬೇಡಬೇಕು. ಹರಕೆ ಇದು ಒಂದು ರೀತಿ ಕಪ್ಪ ಕಾಣಿಕೆ ಕೊಡೋದು ಅಂತ ಅರ್ಥ. ಕಪ್ಪ ಕಾಣಿಕೆ ನಾನು ಎಲ್ಲ ಒಂದು ಟ್ಯಾಕ್ಸ್ ಕಟ್ಟಿದ ಹಾಗೆ, ಮನೆಗೆ ವರ್ಷಕ್ಕೊಂದು ಸಲ ಟ್ಯಾಕ್ಸ್ ಕಟ್ತೀವಿ ನೋಡಿ BBMPಗೆ, ಹಾಗೆ ವರ್ಷಕ್ಕೊಂದು ಸಲ ನಮ್ಮ ಕುಲದೇವಿ ಕುಲದೇವ ಅಥವಾ ಯಾವ ದೇವ್ರಿಗೆ ಮಾಡ್ಕೊಂಡಿರ್ತಿರೋ ಗೊತ್ತಿಲ್ಲ, ಅಲ್ಲಿಗೆ ಟ್ಯಾಕ್ಸ್ ಕೊಟ್ಟಂಗೆ ಅಥವಾ ರೆಂಟ್ ಕೊಟ್ಟಂಗೆ ಏನೋ ಒಂದು, ಅದರಿಂದ ಅದನ್ನು ಮಿಸ್ ಮಾಡ್ಕೊಂಬಿಟ್ಟು ಅವ್ರು ಕೋಪ ಮಾಡ್ಕೊಂಬಿಡ್ತಾರೆ. ನೀನು ನನ್ನ ಹತ್ರ ಬಾ ಅರ್ಕೆ ಕಟ್ಟುತ್ತೆ, ಯಾವ ದೇವರು ಕರೆಯಲ್ಲ. ಧರ್ಮಸ್ಥಳ ಮಂಜುನಾಥ ಬನ್ರಪ್ಪ, ಬನ್ನಿ ನನ್ನ ಮುಂದೆ ನಿಂತ್ಕೊಂಡು ಪ್ರಾರ್ಥನೆ ಮಾಡಿ ಏನೇನು ಬೇಕೋ ಕೇಳ್ಕೊಳ್ಳಿ, ಅರ್ಕೆ ಕಟ್ಕೊಳ್ಳಿ, ನನಗೆ ಚಿನ್ನ ಕೊಡು ಬೆಳ್ಳಿ ಕೊಡು ಅಂತ ಕೇಳ್ತಾ ಭಗವಂತನಿಗೆ ಎಲ್ಲ ಅವನ ಹತ್ರ ಇದೆ, ಅವ್ನಿಗೆ ಯಾಕೆ ನಮ್ಮದು
ನಾವೇ ನಿಯತಾಗಿ ಸಂಪಾದನೆ ಮಾಡಿದ್ವಾ, ಲಂಚ ತೊಗೊಂಬಂದು ಸಂಪಾದನೆ ಮಾಡ್ತೀವಿ, ಕತ್ಕೊಂಬರ್ತೀವಿ, ಮೋಸ ಮಾಡಿ ಸಂಪಾದನೆ ಮಾಡಿ, ಇಂಥ ಗಲೀಜಿರಲಿ ಸಂಪಾದನೆ ಮಾಡಿ ತೊಗೊಂಡು ದೇವ್ರು ಕೊಡೋದು ಅದು ಅನರ್ಥ, ಬೆಲೆನೇ ಇಲ್ಲ ನನ್ನ ಪ್ರಕಾರ. ಅವ್ನಿಗೆ ಬೇಕಾಗಿರೋದೇನು ನಿಮ್ಮ ತುಲಾಭಾರ, ಚಿನ್ನ, ಬೆಳ್ಳಿ, ಅರ್ಕೆ ಎಲ್ಲ ಪ್ರೀತಿಯಿಂದ, ಲವ್ವಿಂದ, ಭಾಳ ಶ್ರದ್ಧೆಯಿಂದ, ಭಕ್ತಿಯಿಂದ ಅವನನ್ನು ಕೊಂಡಾಡಬೇಕು, ಅವನಿಗೆ ಶರಣಾಗಬೇಕು. ಅದಕ್ಕಿಂತ ದೊಡ್ಡ ಅರ್ಕೆ ಇನ್ನೇನಿದೆ? ಆ ಲೆವೆಲ್ಗೆ ನಮ್ಮ ವ್ಯಕ್ತಿತ್ವ ಬೆಳೆಸಬೇಕು ಅನ್ನೋದು ನನ್ನ ವಿಚಾರ. ಅದರಿಂದ ಜೀವಿತ ಕಾಲದಲ್ಲಿ ಅರ್ಕೆ ಕಟ್ಟಬೇಡಿ, ಕಟ್ಟಿದ ಮೇಲೆ ತೀರಿಸ್ಬೇಕು, ಇಲ್ಲಂದರೆ ಎಫೆಕ್ಟ್ ಆಗ್ತಿರ್ತದೆ. ಇಲ್ಲ ಯಾವುದೋ ಒಂದು ವಿಚಾರದಲ್ಲಿ ನಿಮ್ಗೆ ಆಗಲಿಲ್ಲ ಅಂದರೆ ಏನು ಅರ್ಕೆ ಗೊತ್ತಿದೆ ಕಟ್ಟಿದ್ದೀನಿ ಗೊತ್ತಿಲ್ಲ ಅಂದರೆ ಅರಿವುಗೋಸ್ಕರ ಓಂ ಕಾರ್ತಿವೀರಾರ್ಜುನಾಯ ನಮಃ, ಓಂ ತಕ್ಷಕಾಯ ನಮಃ ಕಳೆದು ಹೋದೋ ಯಾವುದೇ ಆಗಲಿ ತಕ್ಷಣ ಅರ್ಕೆ ಕಟ್ಟಕ್ಕೋಗ್ಬಿಡಿ, ಜಪ ಮಾಡಿ ಮರ್ತು ಬಿಡ್ತೀರಾ. ಆಮೇಲೆ ಪುನಃ ಅದೇ ಥರ ನಾವು ರೊಟೀನ್ ಲೈಫಲ್ಲಿ ಕಳ್ಕೊತಾ ಇರ್ತೀವಿ, ಅರ್ಕೆ ಕಟ್ತಾ ಇರ್ತೀವಿ, ಇದೇ ದೋಷ ಸಿಕ್ಕಾಕೊಂಡ್ಬಿಡ್ತೀವಿ. ಅದರಿಂದ ಅರ್ಕೆ ಕಟ್ಟೋದು ಒಂದು ರೀತಿ ಹುಡುಗಾಟ ಅಲ್ಲ, ಅದೊಂದು ಮರ್ಯಾದೆ, ಅದು ಒಂದು ಸೇವೆಯ ಒಂದು ಭಾಗ. ಈ ಥರ ದೋಷಕ್ಕೆ ಆಗಿದ್ದರೆ ಹಾಕೊಂಡ್ಬಿಟ್ಟಿದ್ರೆ ನಾನು ಹೇಳಿದಂಥ ಮಂತ್ರ ಜಪ ಮಾಡಿ ಅದ್ರ ಬಗ್ಗೆ ಕ್ಷಮೆ ಆಗುತ್ತೆ. ಯಾವ ದೇವ್ರಿಗೆ ಏನು ಕಟ್ಟಿದ್ದೀರ ಅಂತ ಅರಿವು ಕೊಡ್ತಾನೆ, ಕನಸಲ್ಲಿ ಅಥವಾ ಇನ್ನೊಬ್ಬರ ಮುಖ ಅಂತ ಹೇಳಿಸ್ತಾರೆ, ಆಗ ಅದನ್ನು ತೀರಿಸ್ಬೋದು ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆಯನ್ನು ಯಾರು ನೋಡೋಕ್ಕಾಗಿಲ್ಲೋ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡೋದ್ಮೇಲೆ ಲೈಕನ್ನು ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ ಕೂಡ ಅಪ್ಲೋಡ್ ಮಾಡ್ತಿರ್ತೀವಿ ಟೈಮ್ ಟು ಟೈಮ್. ಅಲ್ಲೂ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರೂ www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮ್ಗೆ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.